ಬಂತಮ್ಮ ಶುಕ್ರವಾರ ಬಂತಮ್ಮ. ಲಕ್ಷ್ಮಿಯ ನೆನೆಯಮ್ಮ ಶ್ರೀಲಕ್ಷ್ಮಿಯ ಕರೆಯಮ್ಮ. ಮಂಗಳ ಸ್ನಾನವ ಮಾಡಿ ಪೂಜಿಸಿ ದೇವಿಯ ಕರೆಯಮ್ಮ. ವಾರ ಬಂತಮ್ಮ ಶುಕ್ರವಾರ ಬಂತಮ್ಮ. ಲಕ್ಷ್ಮಿಯ ನೆನೆಯಮ್ಮ ಶ್ರೀಲಕ್ಷ್ಮಿಯ ಕರೆಯಮ್ಮ. ದೇವಿ ಬರುವಳಮ್ಮ ಶ್ರೀದೇವಿ ಬರುವಳಮ್ಮ. ದೇವಿ ಬರುವಳಮ್ಮ ಶ್ರೀದೇವಿ ಬರುವಳಮ್ಮ. ಪಾಪ ಕಳೆದು ತಂಪನ್ನ ನೀಡಿ ತಾಯಂತ ಕೊರೆವಳಮ್ಮ. ವಾರ ಬಂತಮ್ಮ ಶುಕ್ರವಾರ ಬಂತಮ್ಮ. ಭಿಕ್ಷೆ ಬೇಡಿರಮ್ಮ ಮೋಕ್ಷದ ಭಿಕ್ಷೆ ಬೇಡಿರಮ್ಮ. ಭಿಕ್ಷೆ ಬೇಡಿರಮ್ಮ ಮೋಕ್ಷದ ಭಿಕ್ಷೆ ಬೇಡಿರಮ್ಮ. ಕತ್ತಲಲ್ಲಿ ಬೆಳದಿಂಗಳಾಗಿ ಶ್ರೀಮಾತೆ ಬರುವಳಮ್ಮ. ವಾರ ಬಂತಮ್ಮ ಶುಕ್ರವಾರ ಬಂತಮ್ಮ. ಬೇಡಿ ಹಾಡಿರಮ್ಮ ತಾಯಿಯ ಭಜಿಸಿ ಬೇಡಿರಮ್ಮ. ಬೇಡಿ ಹಾಡಿರಮ್ಮ ತಾಯಿಯ ಭಜಿಸಿ ಬೇಡಿರಮ್ಮ. ಭಾಗ್ಯ ನೀಡಿ ಭವತಾಪ ಕಳೆದು ಭಯ ನೀಗಿ ಕೊರೆವಳಮ್ಮ. ವಾರ ಬಂತಮ್ಮ ಶುಕ್ರವಾರ ಬಂತಮ್ಮ. ಸಿರಿಯ ಕೊಡುವಳಮ್ಮ ಬೇಡಿದ ಭಾಗ್ಯ ಕೊಡುವಳಮ್ಮ. ಸಿರಿಯ ಕೊಡುವಳಮ್ಮ ಬೇಡಿದ ಭಾಗ್ಯ ಕೊಡುವಳಮ್ಮ. ಹೊನ್ನ ಬಳೆಯ ನಮದಿಂದ ಸುರಿಸಿ ನಮ್ಮ ಕಷ್ಟ ಕಳೆವಳಮ್ಮ. ವಾರ ಬಂತಮ್ಮ ಶುಕ್ರವಾರ ಬಂತಮ್ಮ. ಲಕ್ಷ್ಮಿಯ ನೆನೆಯಮ್ಮ ಶ್ರೀಲಕ್ಷ್ಮಿಯ ಕರೆಯಮ್ಮ. ಮಂಗಳ ಸ್ನಾನವ ಮಾಡಿ ಪೂಜಿಸಿ ದೇವಿಯ ಕರೆಯಮ್ಮ. ವಾರ ಬಂತಮ್ಮ ಶುಕ್ರವಾರ ಬಂತಮ್ಮ. ಲಕ್ಷ್ಮಿಯ ನೆನೆಯಮ್ಮ ಶ್ರೀಲಕ್ಷ್ಮಿಯ ಕರೆಯಮ್ಮ. ವಾರ ಬಂತಮ್ಮ ಶುಕ್ರವಾರ ಬಂತಮ್ಮ. ಲಕ್ಷ್ಮಿಯ ನೆನೆಯಮ್ಮ ಶ್ರೀಲಕ್ಷ್ಮಿಯ ಕರೆಯಮ್ಮ. ವಾರ ಬಂತಮ್ಮ. ಅನ್ನುವ ಶಕ್ತಿಲಿಂತ್ರ ಆ ಗುರುವಿನ ಶಕ್ತಿಲಿಂತ್ರ ದಯವಿಟ್ಟು ಯಾರು ದೂರ ಹೋಗ್ಬೇಡ್ರಿ. ಅವ್ರ ಜೊತೆಗೆ ಯಾವಾಗಲೂ ಕನೆಕ್ಟ್ ಇರಿ. ಬರೀ ಮೇಡಮ್ ಅಂತ ಅನ್ಸುತ್ತೆ ಅಲ್ಲ, ಯಾವ ಗುರು ಆದ್ರೂ ಸರಿ ನಿಮ್ಗೆ ಆ ಗುರುವಿನ ಜೊತೆಗೆ ನೀವು ಕನೆಕ್ಟ್ ಆಗ್ರಿ. ಆದ್ರೆ ಇಷ್ಟು ಡೆಪ್ತ್ ಆಗಿ ಇಷ್ಟು ಇದು ಆಗಿ ಕ್ಲಿಯರ್ ಆಗಿ ಯಾರು ಹೇಳ್ಕೊಡೋರಿಲ್ಲ. ನಾನು ಬಹಳಷ್ಟು ರೇಖಿ ಮಾಸ್ಟರ್ಸ್ ಕಡೆ ಹೋಗಿ ಬಂದೀನಿ. ನಿಮ್ಗೆ ಯಾರು ಕನೆಕ್ಟ್ ಆಗ್ತಾರೋ ಅವ್ರ ಜೊತೆಗೆ ನೀವು ನಡೀರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ರಿಗೂ ಶಿಕ್ಷಣ. ಎಲ್ರಿಗೂ ನಮಸ್ಕಾರ. ನಾನು ಪ್ರಶಾಂತ್, ಮಂಗಳೂರಿನಿಂದ. ನಾನು ಒಂದು ರೀತಿಯಲ್ಲಿ ಎಲ್ಲವೂ ಚೆನ್ನಾಗಿತ್ತು ನನ್ನ ಜೀವನದಲ್ಲಿ. ಒಂದು ಉತ್ತಮ ಉದ್ಯೋಗ, ಎಜುಕೇಶನ್ ಎಲ್ಲ. ಆದರೆ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ಸಂಭವಿಸಿ ನನ್ನ ಜೀವನ ಕೂಡ ಸ್ವಲ್ಪ ಟ್ರ್ಯಾಕ್ ತಪ್ಪಿದಂತೆ ಏನೋ ಸ್ವಲ್ಪ ಮತ್ತೆ ರಿಟರ್ನ್ ಆಗಬೇಕಾಗಿತ್ತು. ಇದೇ ರೀತಿಯಲ್ಲಿ ಮೇಡಮ್ ಜೊತೆ ಕನೆಕ್ಟ್ ಆಯಿತು.
ಅನಂತರ ಒಂದೊಂದಾಗಿ ಸರಿ ಮಾಡ್ಕೊಂಡು ಬಂದೆ. ಇವಾಗ ಅಂದರೆ ಇನ್ನು ಮೇಡಮ್ ಯಾವ ಹೇಳೋರು ಯೂನಿವರ್ಸಿಟಿ ಬೀಜ ಬಿತ್ತಿ ನಿಮಗೆ ಫಲ ಸಿಗುತ್ತೆ ಅಂತ. ಅದೇ ರೀತಿ ಇವಾಗ ಬೀಜ ಬಿತ್ತಿದ್ದೆ ಒಂದು ವರ್ಷದ ಮೊದಲು, ಅದರ ಫಲವನ್ನು ಇವಾಗ ಪಡಿತಾ ಇದ್ದೀವಿ. ಅದೇ ರೀತಿ ನೀವು ಇವಾಗ ರೇಖಿಗೆ ಬೀಜವನ್ನು ಬಿತ್ತಿದ್ದೀರಾ, ಅದರ ಫಲವನ್ನು ಖಂಡಿತವಾಗ್ಲೂ ಪಡ್ಕೋತೀರಾ ಅನ್ನೋದಕ್ಕೆ ಹೇಳ್ಬೋದು. ಮೆಡಿಟೇಷನ್ ಗ್ರೂಪಲ್ಲಿರುವಂತಹ ಪ್ರತಿಯೊಬ್ಬರಲ್ಲೂ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು ಏನಪ್ಪ ಅಂತ ಹೇಳಿದರೆ, ನಾವು ಗುರುಗಳಿಗೆ ಧನ್ಯವಾದ ಅರ್ಪಿಸುವಂಥ ಒಂದು ಶುಭ ದಿನ ಇದಾಗಿದೆ. ಅವರು ಎಲ್ಲೆಲ್ಲೋ ಇರ್ತಾರೆ, ಬಹಳ ದೂರ ಇರ್ತಾರೆ ನಮ್ಮಿಂದ. ನಾವು ಹೋಗಿ ಅವರಿಗೆ ಗುರು ಕಾಣಿಕೆಯನ್ನು ಅಥವಾ ಗಿಫ್ಟನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲರಲ್ಲೂ ಹಂಬಲ್ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ನಾವು 1 ಸೆಕೆಂಡ್ ಅಥವಾ 2 ಸೆಕೆಂಡ್ ವಿಡಿಯೋ ಮಾಡಿ ನಾವು ಅವರಿಗೆ ಶುಭಾಶಯಗಳನ್ನು ಕೋರಿ ನಾವು ಕಳಿಸಿದ್ವಿ ಅಂತ ಹೇಳಿದರೆ ಅದೆಷ್ಟು ಆ ಗುರು